ಎಲ್ಲರಿಗೂ ನಮಸ್ಕಾರ. ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಸಂಜಯ ಯುದ್ಧದ ವಕ್ತಾರನಾಗಿ ಧೃತರಾಷ್ಟ್ರನ ಹತ್ರಕ್ಕೆ ಬರ್ತಾನೆ. ಬಂದು ಅಲ್ಲಿ ನಡೆದದ್ದನ್ನು ಹೇಳಲಿಕ್ಕೆ ಹೊರಡಿರ್ತಾನೆ. ಹಿಂದಿನ ಸಲ ಬಂದಾಗ ಉತ್ಪ್ರೇಕ್ಷೆ ಮಾಡಿಬಿಟ್ಟು ಎಲ್ಲ ಹೇಳಿರ್ತಾನೆ. ಆಗ ವಿದುರ ಹೇಳಿರ್ತಾನೆ, ಯುದ್ಧದ ವಿಚಾರಗಳನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು, ನೀನು ಉತ್ಪ್ರೇಕ್ಷೆ ಮಾಡಿ ಹೇಳಬೇಡ ಅಂತ ಹೇಳಿ ಕಳಿಸಿರ್ತಾನೆ. ಹಾಗೆಯೇ ಈಗ ಸಂಜಯ ಬಂದವನು ಯುದ್ಧದಲ್ಲಿ ತಮಗೆ ನಷ್ಟ ಆಗ್ತಾ ಇದೆ, ವೈರಿಗಳ ಕೈ ನಿಧಾನವಾಗಿ ಮೇಲೆ ಆಗ್ತಾ ಇದೆ ಅಂತ ಹೇಳಿದಾಗ ಧೃತರಾಷ್ಟ್ರ ಒಂದು ರೀತಿಯ ಕೋಪದಿಂದಲೇ ಕೂಗ್ತಾನೆ, ಇಷ್ಟೊಂದು ನಷ್ಟ ಆಯಿತಾ? ದೊಡ್ಡಪ್ಪನಂತಹ ಉತ್ತುಂಗ ಶಿಖರ ಇರುವಾಗ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಕಿರ್ಚಾಡ್ತಾನೆ. ಆಗ ಸಂಜಯ ಹೇಳ್ತಾನೆ, ಪಾಂಡವರ ಕಡೆಯ ಹೊಡೆತನೇ ಅಷ್ಟು ವೇಗದ್ದಾಗಿತ್ತು. ಹೊಡೆತಕ್ಕಿಂತ ಹೊಡೆತದ ಭಯದಿಂದಲೇ ದಿಕ್ಕುಗೊಟ್ಟು ತಮ್ಮಲ್ಲೇ ಒಬ್ಬರ ಮೇಲೆ ಒಬ್ಬರು ಬಿದ್ದು ಗೊಂದಲ ಹುಟ್ಟಿಸ್ಕೊಂಡು ಸತ್ರು ತುಂಬ ಜನ. ಹಾಗೆಯೇ ಯುದ್ಧರಂಗ ಬಿಟ್ಟು ಓಡ್ತಾ ಇರೋರು ಕೂಡ ಸಾಕಷ್ಟು ಜನ ಇದ್ದಾರಂತೆ. ಬಿಲ್ಲು ಎತ್ತಿ ಒಂದು ಬಾಣ ಹೊಡೆಯೋ ಶಕ್ತಿನೂ ಇಲ್ಲದ ಆ ಮುದುಕನ ನಾಯಕತ್ವದಲ್ಲಿ ಗೆಲ್ಲೋದು ಸಾಧ್ಯನೇ ಇಲ್ಲ ಅಂತ ಅನೇಕರು ಹೆದರ್ಕೊಂಡು ಬಿಟ್ಟಿದ್ರಂತೆ. ಅಲ್ಲದೆ ಆ ಕಡೆ ಭೀಮ ಇದ್ದಾನಲ್ಲ, ಅವನು ಜೀವಕ್ಕೆ ಸ್ವಲ್ಪನೂ ಅಂಜೋದಿಲ್ಲ. ಸ್ವಂತ ಜೀವದ ಲೆಕ್ಕನೇ ಇಲ್ಲದ ಸುಮಾರು 500 ಜನದ ಪಟುಗಳ ಒಂದು ತುಕಡಿ ಹಿಡಿಯಂತೆ ಅವನ ಹಿಂದೆ. ಆ ತುಕಡಿ ಒಂದು ಕಡೆ ನಿಂತು ಯುದ್ಧ ಮಾಡೋದೇ ಇಲ್ಲವಂತೆ, ನೇರವಾಗಿ ನಮ್ಮ ಸೈನ್ಯದಲ್ಲಿ ನುಗ್ಗು ಬಿಡುತ್ತೆ. ಕತ್ತಿ ಈಟಿಗಳೇ ಅವರ ಮುಖ್ಯ ಆಯುಧಗಳು. ಇನ್ನು ಭೀಮ ಅಂತೂ ಉದ್ದವಾದ ಒಂದು ಲೋಹದ ಗದೆ ಹಿಡ್ಕೊಂಡು ನುಗ್ಗುತ್ತಾನೆ. ಆನೆಗಳ ಪಡೆ ಮಧ್ಯೆ ನುಗ್ಗದು, ಅವುಗಳ ಹಣೆಗೆ ಗುರಿ ಇಟ್ಟು ಹೊಡೆಯಕ್ಕೆ ಶುರು ಮಾಡ್ತಾನೆ. ಅವು ತತ್ತರಿಸಿ ಹೋಗುತ್ತವೆ. ಹುಚ್ಚು ಹಿಡಿದ ಹಾಗೆ ನಮ್ಮ ಸೈನ್ಯದ ಮೇಲೆ ನುಗ್ಗೋಕ್ಕೆ ಶುರು ಮಾಡಿಬಿಡುತ್ತವೆ. ಹಿಡಿತಕ್ಕೂ ಕೂಡ ಅವು ಸಿಕ್ಕೋದೇ ಇಲ್ಲ. ಇನ್ನು ಅರ್ಜುನನ ಬಿಲ್ಲಿನ ಗುರಿಯನ್ನು ಹೇಳೋ ಹಾಗೆ ಇಲ್ಲ. ಆನೆಗಳ ಸಣ್ಣ ಕಣ್ಣುಗಳಿಗೆ ಕರಾರುವಕ್ಕಾಗಿ ಗುರಿ ಇಟ್ಟು ಹೊಡಿತಾನೆ. ಗೀಳಿಟ್ಕೊಂಡು ಅವು ಹುಚ್ಚೆದ್ದು ಹಿಂತಿರುಗಿ ನುಗ್ಗೋ ಅವನ್ನ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಾವು ಇಷ್ಟು ದಿನ ಶೇಖರಿಸಿ ಇಟ್ಕೊಂಡಿದ್ದ ಸಾವಿರಾರು ಆನೆಗಳೇನೆ ನಮಗೆ ದೊಡ್ಡ ತೊಂದರೆ ಆಗ್ಬಿಟ್ಟಿವೆ ಅಂತ ಸಂಜಯ ಹೇಳ್ತಾನೆ. ಮತ್ತೇನೋ ಜ್ಞಾಪಕ ಬಂದಂಗೆ ಮಾತನ್ನು ನಿಲ್ಲಿಸ್ತಾನೆ. ಆ ನಂತರ ಜ್ಞಾಪಕವನ್ನು ಸ್ಪಷ್ಟ ಮಾಡ್ಕೊಂಡು ಹೇಳ್ತಾನೆ, ಆನೆ ಅಂದರೆ ಭೀಮ, ಭೀಮ ಅಂದರೆ ಆನೆ ನೆನಪುಗಳು ನನ್ನ ತಲೆಯಲ್ಲಿ ಒಂದರೊಳಗಡೆ ಒಂದು ಹೆಣ್ಕೊಂಡು ಬಿಟ್ಟಿವೆ. ಏಕೆಂದರೆ ಅವನು ಇದುವರೆಗೂ ನಿನ್ನ ಒಟ್ಟು 17 ಮಕ್ಕಳನ್ನು ಕೊಂದು ಬಿಸಾಡಿದ್ದಾನೆ. ಅದು ನನಗೆ ಲೆಕ್ಕ ತಿಳಿದಿರೋ ಅಷ್ಟೇ ನಾ ಹೇಳ್ತಾ ಇರೋದನ್ನು ಸರಿಯಾದ ಲೆಕ್ಕ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವನಿನ್ನು ಮಾತು ಮುಂದುವರಿಸೋಷ್ಟರಲ್ಲಿ ಗಾಂಧಾರಿ ಗಟ್ಟಿಯಾಗಿ ಕಿರಿಚ್ಕೊಳ್ತಾಳೆ. ಸಂಜಯ, ವಿದುರ ಮತ್ತು ಧೃತರಾಷ್ಟ್ರ ಗಾಬರಿ ಆಗ್ತಾರೆ. ದಾಸಿ ಓಡ್ ಬರ್ತಾಳೆ. ಆ ಗಾಂಧಾರಿ ಕಟ್ಕೊಂಡಿದ್ದ ಬಟ್ಟೆ ಅಂದರೆ ಕಣ್ಣಿಗೆ ಕಟ್ಕೊಂಡಿದ್ದ ಬಟ್ಟೆ ಒದ್ದೆ ಆಗ್ತಾ ಇರುತ್ತೆ. ಆಗ ಸಂಜಯನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಕ್ಷಣ ತಿದ್ದುಪಡಿ ಮಾಡಿ ಹೇಳ್ತಾನೆ, ದೇವಿ, ನಾನು ಹೇಳಿದ್ದು ಮಹಾರಾಜನ 17 ಮಕ್ಕಳು ಅಂತ. ಅದರಲ್ಲಿ ನಿನ್ನ ಒಬ್ಬರ ಮಕ್ಕಳು ಅಲ್ಲಿ ಸೇರಿಲ್ಲ, ಅವರೆಲ್ಲ ಕ್ಷೇಮವಾಗಿದ್ದಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ದಾಸಿ ಹತ್ತಿರ ಇದ್ದ ನೀರಿನ ಮೊಗೆಯಿಂದ ಒಂದು ಬಟ್ಟಲಿಗೆ ಬಗ್ಗಿಸ್ಕೊಳ್ತಾಳೆ. ಮಹಾರಾಣಿ ತಲೆಗೆ ತಣ್ಣೀರು ತಟ್ತಾ ಇರ್ತಾಳೆ. ಸಂಜಯ ಮತ್ತೊಮ್ಮೆ ಬಿಡಿಸಿ ಹೇಳ್ತಾನೆ. ಆ ನಂತರ ಆಕೆಗೆ ಅರಿವಾಗತ್ತೆ. ನನ್ನ ಮಕ್ಕಳು ಯಾರು ಸತ್ತಿಲ್ವಾ, ನಿಜ ಹೇಳು ಅಂತ ಕೇಳ್ತಾಳೆ. ಇಲ್ಲ, ಸತ್ಯವಾಗ್ಲೂ ನಾ ಹೇಳ್ತಾ ಇರೋದು ಅಂತ ಅವನು ಹೇಳಿದ್ಮೇಲೆ ಆಕೆ ಅಳೋದನ್ನು ನಿಲ್ಲಿಸ್ತಾಳೆ, ಸುಮ್ಮನಾಗ್ತಾಳೆ. ಸಂಜಯ ಮತ್ತೆ ಮುಂದುವರಿಸ್ತಾನೆ. ಮೊನ್ನೆ ಅಂದರೆ ಯುದ್ಧ ಶುರುವಾಗಿ 8ನೇ ದಿನ ಅಂತ ಕಾಣುತ್ತೆ, ಒಟ್ಟು 8 ಜನರನ್ನ ಚೆಚ್ಚು ಬಿಸಾಕ್ದ. ಸುನಾಭ, ಆದಿತ್ಯಕೇತು, ಕುಂಡದಾರ, ಬಹ್ವಾಶಿ, ಮಹೋದರ, ಅಪರಾಜಿತ, ಪಂಡಿತಕ ಅಂತ ಇವರು ಹೆಸರುಗಳನ್ನು ಬೆರಳಿಂದ ಎಣಿಸ್ಕೊಳ್ತಾ ಮತ್ತೆ ಹೇಳ್ದ. 7 ಹೇಳಿದೆ ಅಲ್ವಾ, ಇನ್ನೊಂದು ಹೆಸರು ಮರ್ತೋಯ್ತು. ಆಮೇಲೆ ನೆನ್ನೆನೋ ಅಥವಾ ಮೊನ್ನೆನೋ ನನಗಷ್ಟಾಗಿ ನೆನಪಾಗ್ತಾ ಇಲ್ಲ, ಒಟ್ಟು 9 ಜನರನ್ನ ಹೀಗೆ ತರದು ಹಾಕ್ದ. ಯೂಡೋರಸ್ಕ, ಕುಂಡಲಿನ, ಅನಾದೃಷ್ಟಿ, ಕುಂಡಬೇರಿ, ದೀರ್ಘಬಾಹು, ಆಮೇಲೆ ಮಹಾರಾಜ. ಹೆಸರುಗಳಲ್ಲಿ ಒಂದನ್ನು ಮರೀದೆ ಹೇಳಬೇಕು ಅಂತ ದಾರಿ ಉದ್ದಕ್ಕೂ ಮನಸ್ಸಲ್ಲಿ ನೆನಪು ಮಾಡ್ಕೊಂಡು ಬಂದೆ, ನೋಡಿ ಈಗ ಮರೆತು ಹೋಗ್ತಾ ಇದೆ ಅಂತ ಹೇಳಿ ಸಂಜಯ ಮತ್ತೆ ಹೇಳ್ತಾನೆ. ಕನಕಧ್ವಜ ಈಗ ನೆನಪಾಯ್ತು, ಇನ್ನೊಂದು ನೆನಪಾದಾಗ ಹೇಳ್ತೀನಿ ಅಂತ ಹೇಳ್ತಾನೆ. ಈ ಥರ ಸಂಜಯ ನೆನಪಿನ ತಂತುಗಳನ್ನು ಹಿಡಿಲಿಕ್ಕೆ ಸಾಹಸ ಪಡ್ತಾ ಇರಬೇಕಾದ್ರೆ ಧೃತರಾಷ್ಟ್ರನ ಮನಸ್ಸು ಕೂಡ ನೆನಪನ್ನು ಅಗಿಯೋದ್ರಲ್ಲಿ ಶುರು ಮಾಡ್ತಾ ಇರುತ್ತೆ. ಯಾವುದು ಈ ಎಲ್ಲ ಹೆಸರುಗಳು? ಈ ಹೆಸರು ಇಟ್ಟವ್ರು ಯಾರು? ಇವರೆಲ್ಲ ನನ್ನ ಮಕ್ಕಳೇ ಇರಬೇಕು. ಇಲ್ಲದೇ ಇದ್ರೆ ಸಂಜಯ ಇಷ್ಟೊಂದು ಖಚಿತವಾಗಿ ಹೇಗೆ ಹೇಳ್ತಾ ಇದ್ದ ಅಂತ ನೆನಪಿನ ಯತ್ನದಲ್ಲಿ ಇರ್ತಾ. ಅಲ್ಲ, ಇವರೆಲ್ಲರಿಗೂ ತಾಯಿ ಅಂದರೆ ಯಾರಿರಬಹುದು?
ಅಂತ ಅನ್ಕೊಳ್ತಾನೆ. ಆ ಕುತೂಹಲನೂ ಅವನಿಗೆ ಹುಟ್ಟುತ್ತೆ. ಇವನ್ನೆಲ್ಲ ಸಂಜೆಯ ಒಬ್ಬನೇ ಇದ್ದಾಗ ವಿಚಾರಿಸಿ ಕೇಳ್ಕೋಬೇಕು. ತನಗೆ ದಾಸಿಯರನ್ನ ದಾಸಿ ಅಂತ ಕರೆದ ಅಭ್ಯಾಸನೇ ಹೊರತು ಹೆಸರು ತಿಳ್ಕೊಂಡು ನೆನಪಿಟ್ಕೊಳ್ಳುವಂತಹ ಪ್ರವೃತ್ತಿ ಬಂದಿದ್ದು ಕೂಡ ತುಂಬ ಇತ್ತೀಚೆಗೆನೆ. ಮೊದಲು ಕೂಡ ಕೆಲವ್ರ ಹೆಸರು ಗೊತ್ತಿತ್ತು. ಎಷ್ಟೋ ವರ್ಷಗಳ ಮಾತು ಈಗ ಹೇಗೆ ನೆನಪಲ್ಲಿರಕ್ಕೆ ಸಾಧ್ಯ ಅಂತ ಯೋಚಿಸ್ತಾ ಇರ್ತಾನೆ. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸಂಜಯನನ್ನು ಏನೋ ಕೇಳಬೇಕು ಅನಿಸಿ ಕೇಳ್ತಾನೆ. ಅಲ್ಲ ಸಂಜಯ, ಇವರೆಲ್ಲರ ವಯಸ್ಸೆಷ್ಟು ಅಂತ ಕೇಳಿದಾಗ ಮೊದಲನೇ 8 ಜನ ಅಂತ ಹೇಳಿದ್ನಲ್ಲ, ಅದರಲ್ಲಿ ಹಿರಿಯವನಿಗೆ 50, ಉಳಿದವರು ಒಬ್ಬನಿಗಿಂತ ಒಬ್ಬ 1.5 ವರ್ಷಕ್ಕೆ ಚಿಕ್ಕವನು. 8 ಜನವೂ ಕೂಡ ಒಂದೇ ತಾಯಿ ಮಕ್ಕಳು. ಒಂದೇ ಗುಂಪಲ್ಲಿ ಭೀಮನ ಮೇಲೆ ಎರಗಕ್ಕೆ ಬಂದ್ರು. ಭೀಮನನ್ನ ಕೊಂದು ಅಥವಾ ಸೆರೆ ಹಿಡಿದು ತಂದ್ರೆ ಅಣ್ಣ ದುರ್ಯೋಧನ ಬಹುಮಾನ ಕೊಡ್ತಾನೆ ಅನ್ನೋ ಆಸೆಯಿಂದ 8 ಜನ ಒಂದೇ ತಾಯಿ ಮಕ್ಕಳು ಮೇಲ್ ಬಿದ್ರು. ಆದ್ರೆ ಅವನು ಅಷ್ಟೂ ಜನಗಳನ್ನು ಹೊಡೆದು ಮಲಗಿಸ್ದ, ಕತ್ತಿಯಿಂದ ತಲೆಗಳನ್ನು ಕತ್ತರಿಸ್ದ, ದಪ್ಪ ದಪ್ಪ ಚೆಂಡುಗಳ ಹಾಗೆ ಒಂದೊಂದನ್ನೇ ಬೀಸಿ ಬೀಸಿ ಕೌರವರ ಸೇನೆ ನಡುವೆ ಎಸೆಯುವಂತೆ ಎಸ್ದ. ಆಗ ತಾನೆ ದ್ರವ ರಕ್ತ ಹರಿಯೋ ಶಿರಗಳು ಬಂದು ಮೇಲ್ ಬೀಳ್ತಿರೋದನ್ನು ನೋಡಿದ ಸೈನಿಕರು ಚೆಲ್ಲಾಪಿಲ್ಲಿಯಾಗಿ ಓಡಿದ್ರು. ಒಬ್ಬರ ಮೇಲೊಬ್ರು ಬಿದ್ರು. ಎಲ್ಲ ಕಡೆನೂ ಭೀತಿ ಹರಡಿತ್ತು. ಹೀಗೇನೆ 2ನೇ ಸಲ ಹೇಳಿದ 9 ಜನರು ಕೂಡ ಅವರು ಕೂಡ ಒಬ್ಬೇ ತಾಯಿ ಮಕ್ಕಳು. ಅವರನ್ನು ಕೂಡ ದುರ್ಯೋಧನ ಮಹಾರಾಜ ತಮ್ಮಂದ್ರು ಅಂತ ಹೇಳ್ಬಿಟ್ಟು ಹುರಿದುಂಬಿಸಿ ಕಳಿಸ್ತಿದ್ನಂತೆ. ಅವರು ಕೂಡ ಹಾಗೇನೆ ಅಂತ ಹೇಳೋಷ್ಟರಲ್ಲಿ ಗಾಂಧಾರಿ ತಕ್ಷಣ ಮಧ್ಯ ರೇಗ್ತಾಳೆ, ಬಾಯಿ ಹಾಕ್ತಾಳೆ. ಯಾರಿಗೆ ತಮ್ಮಂದ್ರು ಅಂತ ನೀನು ಅವನ ಬಾಯಲ್ಲಿ ಬಂತೋ ಅಥವಾ ನೀನು ನಿನ್ನ ಸೂತ ಜಾತಿಯನ್ನ ಕಲ್ಪಿಸ್ಕೊಂಡು ಆಡ್ತಾ ಇದೆಯೋ? ರಾಜ ಸಾನ್ನಿಧ್ಯದಲ್ಲಿ ಗೌರವದಿಂದ ಮಾತಾಡಬೇಕು. ಅವ್ರು ಹೇಗೆ ನನ್ನ ಮಗನಿಗೆ ತಮ್ಮ ಆಗ್ತಾರೆ ಅಂತ ಹೇಳ್ತಾಳೆ. ಗೂಡಿನಲ್ಲಿ ಆಗ ಒಂದೇ ಸಮನೆ ಉರಿತಿದ್ದಂತಹ ಹಣತೆ ಸ್ವಲ್ಪ ಮಂಕಾದಂಗ ಅನ್ಸತ್ತೆ. ಹೊರಬಾಗ್ಲಲ್ಲಿ ನಿಂತಿದ್ದ ಒಬ್ಬ ದಾಸಿ ಒಳಗೆ ಬರ್ತಾಳೆ. ಹಣತೆಗೆ ಎಣ್ಣೆ ಹಾಕಿ ಬತ್ತಿಯನ್ನು ಮೀಟಿ ಸರಿ ಮಾಡ್ತಾಳೆ. ದೀಪ ಒಳಗೆಲ್ಲ ನಿಶಬ್ದವನ್ನು ತುಂಬೋ ಹಾಗೆ ದೊಡ್ಡದಾಗಿ ಉರಿಯಕ್ಕೆ ಶುರುವಾಗುತ್ತೆ. ಆಗ ವಿದುರ ಹೇಳ್ತಾನೆ, ಸಂಜಯನ ಕಲ್ಪನೆ ಅಲ್ಲ ಇದು. ಅವರು 5 ಇರಬಹುದು, ನಾವು 100 ಜನ ಇದ್ದೀವಿ. ನನಗೆ ಒಟ್ಟು 99 ಜನ ತಮ್ಮಂದ್ರಿದ್ದಾರೆ. ಯುದ್ಧಕ್ಕೆ ಬಂದ್ರೆ ಬಡ್ದು ಮಲಗಿಸ್ತೀವಿ ಅಂತ ದುರ್ಯೋಧನ ರಾಜಸಭೆಯಲ್ಲಿ ಹೇಳ್ತಾ ಇದ್ದ. ಯುದ್ಧರಂಗದಲ್ಲಿ ಇಲ್ಲ ಅನ್ನಕ್ಕಾಗತ್ತಾ ಅಂತ ಅಂತಾನೆ. ಅವನ ಮಾತಿಗೆ ಗಾಂಧಾರಿ ಏನು ಉತ್ತರ ಕೊಡೋದಿಲ್ಲ. ಮಹಾರಾಜನ ಮನಸ್ಸು ಮಾತ್ರ ಒಂದು ಕುತೂಹಲದ ಚಿಂತನೆಯಲ್ಲಿ ತೊಡಗುತ್ತೆ. ದೇವಿ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದವರು 14 ಗಂಡು 1 ಹೆಣ್ಣು ಅನ್ನೋ ಲೆಕ್ಕ ಕರಾರವಾಗಿದೆ. ಇನ್ನು ಉಳಿದವರು 100ರಲ್ಲಿ 14 ಕಳೆದ್ರೆ ಎಷ್ಟು ಅನ್ಕೊಂಡು ವಿದುರ 100ರಲ್ಲಿ 14 ಹೋದ್ರೆ ಎಷ್ಟು ಅಂತಾನೆ. ಸಂದರ್ಭ ತಕ್ಷಣ ವಿದುರನ್ಗೆ ಹೊಳೆಯೋದಿಲ್ಲ. ಆದ್ರೂ ಕೂಡ ಲೆಕ್ಕ ಹಾಕ್ತಾನೆ. 86 ಅಂತಾನೆ. ತನ್ನ ಈ ತಮ್ಮಂದ್ರು ಒಟ್ಟು 86 ಮಾತ್ರ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಅನ್ನೋ ಲೆಕ್ಕ ದುರ್ಯೋಧನಿಗೆ ಹೇಗೆ ಸಿಕ್ಕಿತ್ತು? ಅಥವಾ ಅವನಿಗೆ ಸಿಕ್ಕಿರೋ ಲೆಕ್ಕನೇ ಸರಿ ಇರಬಹುದು. ನನಗಾದ್ರೂ ಯಾವ ನೆನಪು? ಅವನ ಅಗತ್ಯ ಇದ್ದುದರಿಂದ ಲೆಕ್ಕ ಹಾಕ್ಸಿದಾನೆ ಅಂತ ಕಾಣುತ್ತೆ. ನನಗೇನು ಅಗತ್ಯ ಅಂತ ಮಹಾರಾಜ ಆಲೋಚಿಸ್ತಾ ಇರ್ಬೇಕಾದ್ರೆ ಸಂಜಯ ಹೇಳ್ತಾನೆ, ಇಲ್ಲಿಗೆ ಬರೋಕ್ಕೆ ಮೊದಲು ಮನೆಗೆ ಹೋಗಿ ಹೆಂಡತಿಯನ್ನು ಕೂಗಿ ಮುಖ ತೋರಿಸಿ ಬಂದೆ. ಕುದುರೆಯಿಂದಲೂ ಇಳಿದಿಲ್ಲ. ಈಗ ಹೋಗಿ ಮಲ್ಕೋತೀನಿ. ನಾಳೆ ಸುಧಾರಿಸ್ಕೊಂಡು ನಾಳದ್ದು ಇಲ್ಲ, ಮತ್ತೆ ನಾಳೆನೆ ರಣರಂಗಕ್ಕೆ ಹೋಗ್ತೀನಿ. ಈಗ ನನಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡಿ ಅಂತ ಕೇಳ್ತಾನೆ. ಈ ಕಡೆ ಅದೆಲ್ಲ ಆದ ನಂತರ ನಿದ್ದೆ ಬಂದ ಒಂದು ಗಳಿಗೆಯಲ್ಲೇ ಇದ್ದಕ್ಕಿದ್ದ ಹಾಗೆ ಮಹಾರಾಜನಿಗೆ ಎಚ್ಚರಿಕೆ ಆಗುತ್ತೆ. ದಾಸಿ ಅಂತ ಗಟ್ಟಿಯಾಗಿ ಕೂಕೋತಾನೆ. ಆಕೆ ತೂಕುಡಿಸ್ತಾ ಇರ್ತಾಳೆ. ಗಾಬರಿಯಿಂದ ಓಡ್ ಬರ್ತಾಳೆ. ಸಪ್ಪಳ ಕೇಳಿಸುತ್ತೆ. ಇದು ಅಂದರೆ ಆಕೆ ಓಡ್ ಬಂದಿದ್ದ ಸದ್ದು ಧೃತರಾಷ್ಟ್ರನ್ ಕೇಳುತ್ತೆ. ದೀಪ ಯಾಕೆ ಉರಿತಿಲ್ಲ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಉರಿತಾ ಇದೆ ಮಹಾರಾಜ ಅಂತ ಆಕೆ ಹೇಳ್ತಾಳೆ. ಇಲ್ಲ, ನೀ ಸುಳ್ಳು ಹೇಳ್ತಿದೀಯಾ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಸುಳ್ಳಲ್ಲ ಅಂತ ನಿನಗೆ ಹೇಗೆ ಸಿದ್ಧ ಮಾಡಿ ತೋರಿಸ್ಲಿ? ಮಹಾರಾಣಿಯನ್ನು ಎಬ್ಬಿಸಿ ಹೇಳ್ಸೋಣ ಅಂದರೆ ಆಕೆಗೂ ಕಣ್ಣು ಕಾಣಿಸೋದಿಲ್ಲ. ಈಗ ಇಲ್ಲಿ ಬೇರೆ ಯಾವ ದಾಸಿನೂ ಇಲ್ಲ ಅಂತ ಆಕೆ ಹೇಳ್ತಾಳೆ. ವಾಸನೆ ಬರ್ತಾ ಇಲ್ಲ ಅಂತ ಧೃತರಾಷ್ಟ್ರ ಹೇಳ್ತಾನೆ. ದೀಪ ಹೊತ್ತುವಾಗ ಸ್ವಲ್ಪ ವಾಸನೆ ಬರುತ್ತೆ. ಆರಿ ಹೋಗುವಾಗ ಮೂಗು ತುಂಬುವಷ್ಟು ಉಂಟಾಗುತ್ತೆ. ತನ್ನ ಪಾಡಿಗೆ ತಾನು ಉರಿಯೋ ದೀಪಕ್ಕೆ ವಾಸನೆ ಇರೋದಾದ್ರೂ ಉಂಟೆ ಅಂತ ಆಕೆ ಹೇಳ್ತಾಳೆ. ಇವಳ ಕೈಲಿ ಮಾತಿಗೆ ಇಳಿಬಾರ್ದು ಅಂತ ಅಂದ್ಕೊಂಡು ಧೃತರಾಷ್ಟ್ರ ಸುಮ್ಮನಾಗ್ತಾನೆ. ಅಥವಾ ಅವಳು ನಡೆದು ಹೋಗಿದ್ದು ತಿಳಿದು ಸುಮ್ಮನಾಗ್ತಾನೋ ಏನೋ. ಅಲ್ಲ, ನಾನೇನಾದರೂ ಕನ್ವರ್ಸ್ಕೊಂಡ ಅಥವಾ ಇದ್ದಕ್ಕಿದ್ದಾಗೆ ಯಾಕೆ ನಿದ್ದೆ ಹರಿದು ಹೋಯ್ತು ಅಂತ ಅಂದ್ಕೊಂಡು ಮಗ್ಗಲು ತಿರುಗ್ತಾನೆ. ಎಲ್ಲ ಕಡೆನೂ ತುಂಬ ನಿಶಬ್ದವಾಗಿರುತ್ತೆ.
ನಡುರಾತ್ರಿಯಲ್ಲಿ ಇರೋದೇ ಹೀಗೆ ಅಂತ ಅಂದ್ಕೊಳ್ತಾನೆ. ಆದ್ರೂ ಕೂಡ ಈಗ ಅರಮನೆಯಲ್ಲಿ ಬೇರೆ ಯಾರು ಇಲ್ಲ ಅನ್ನೋ ಅರಿವಾಗತ್ತೆ ಅವನಿಗೆ. ಮಕ್ಕಳು, ಮೊಮ್ಮಕ್ಕಳು, ಅವರ ಹೆಂಡಿರು, ಅವ್ರ ಮಕ್ಕಳು, ಹಿಂಬದಿಯ ಸೂತಕೇರಿಗಳಲ್ಲಿ ಕೂಡ ಒಂದು ಗಂಡು ಪಿಳ್ಳೆ ಕೂಡ ಇಲ್ವಂತೆ. ಜೊತೆಗೆ ಬಹುಪಾಲು ಹೆಂಗಸರು ಕೂಡ ಹೋಗಿದ್ದಾರಂತೆ. ವಿದುರ ಹೇಳಿದ್ ನೆನಪಾಗತ್ತೆ ಅವನಿಗೆ. ಅರಮನೆಗಳ ಇಷ್ಟು ದೊಡ್ಡ ಆವರಣದಲ್ಲಿ ನಾನೊಬ್ಬನೇ ಇರೋದು. ಪಕ್ಕದಲ್ಲಿ ಮಲಗಿರೋ ಇವಳಿಗೆ ಎಚ್ಚರವೇ ಆಗಿಲ್ವ ನಾನು ಕೂಕೊಂಡಿದ್ದು? ಅಷ್ಟು ಮಾತಾಡಿದಾಗ ಗಟ್ಟಿಯಾಗಿ ಕೂಕ್ಕೊಂಡ್ರು ಇವಳೇನು ಮಾತಾಡ್ತಾ ಇಲ್ಲ. ಗೊರಕೆ ಸದ್ದು ಇಲ್ಲ. ನಿದ್ದೆಯ ಉದ್ದುದ್ದ ಏರಿಳಿತಗಳೂ ಇಲ್ಲ. ಮೌನವಾಗಿ ಅಥವಾ ಬಿಮ್ಮನೆ ನನ್ನೊಬ್ಬನನ್ನೇ ಬಿಟ್ಟು, ಅದು ಒಂಟಿಯಾಗಿ ಬಿಟ್ಟು ಹೇಗೆ ನಿದ್ದೆ ಮಾಡ್ತಿದ್ದಾಳಲ್ಲ ಅಂತ ಅನಿಸಿ ಅವನಿಗೆ ಸಿಟ್ಟು ಬರುತ್ತೆ. ಆದರೆ ಮಾತಿಗೆ ಇಳಿಯೋ ಮನಸ್ಸಾಗೋದಿಲ್ಲ. ದಾಸಿನೇ ಅಷ್ಟೊಂದು ವಾದ ಮಾಡ್ತಾಳೆ, ಇನ್ನು ಇವಳು ಬಿಡ್ತಾಳ ಅಂತ ನೆನಪನ್ನ ಕಸಿವಿಸಿ ಮಾಡ್ಕೊಳ್ತಾನೆ. ನಿದ್ದೆಗಣ್ಣು, ಅದಕ್ಕೆ ಅವಳು ಹಾಗೆ ಮಾತಾಡಿರ್ಬೇಕು ಅಂತಲೂ ಸಮಾಧಾನ ಮಾಡ್ಕೊತಾನೆ. ಮತ್ತೆ ನಿದ್ದೆ ಬರೆಸ್ಕೊಳ್ಳೋ ಪ್ರಯತ್ನ ಸಫಲ ಆಗೋದಿಲ್ಲ ಅಂತ ಅವನ ಮನಸ್ಸಿಗೆ ಮೊದಲೇ ಗೊತ್ತಿರುತ್ತೆ. ದೊಡ್ಡಪ್ಪ ಭೀಷ್ಮರು ಬ್ರಹ್ಮಚಾರ್ಯ ಶಿಖಂಡಿಗೆ ಸೋತು ಯುದ್ಧವೇ ಆಗಲಿಲ್ಲ ಅಂತ ಸಂಜಯ ಹೇಳಿದ್ನಲ್ಲ, ಅದನ್ನು ಇವ್ರು ಯಾಕೆ ಅವಮಾನ ಅಂತ ತಿಳ್ಕೊಂಡ್ರು ಅಂತ ಅಂದ್ಕೊಳ್ಳುವಾಗ ಶಿಖಂಡಿ ಅಂದ್ರೇನು ಅನ್ನೋ ಸ್ಪಷ್ಟ ಕಲ್ಪನೆಗಾಗಿ ಅವನ ಮನಸ್ಸು ಮತ್ತೆ ಚಡಪಡಿಸೋಕ್ಕೆ ಶುರು ಮಾಡುತ್ತೆ. 11ರಲ್ಲಿ 6 ಹೋಗಿ 5 ಉಳಿದಿದೆಯಂತೆ, ಅವ್ರ ಕಡೆ 2 ಮಾತ್ರ ನಷ್ಟ ಆಗಿದೆಯಂತೆ ಅನ್ನೋ ಒಂದು ಮಾತು ಜ್ಞಾಪಕಕ್ಕೆ ಬಂದಾಗ ಧೃತರಾಷ್ಟ್ರನ ಮೈ ಸಣ್ಣಗೆ ನಡುಗತ್ತೆ. ಆ ಭೀಮನ ಗಂಟ್ಲು ಕೂಡ ದೊಡ್ಡದೇನೆ. ದ್ಯೂತ ಸಭೆಯಲ್ಲಿ ಅದೆಷ್ಟು ಗಟ್ಟಿಯಾಗಿ ಕಿರಿಚಿಕೊಂಡಿದ್ದ. ಮನುಷ್ಯರ ಗಂಟ್ಲು ಇಷ್ಟು ದೊಡ್ಡದಾಗಿರುತ್ತೆ ಅಂತ ಕೂಡ ನನಗೆ ಗೊತ್ತೇ ಇರಲಿಲ್ಲ ಅಂತ ನೆನಪಿನ ಜೊತೆಗೇನೆ ಹೊಟ್ಟೆಯಲ್ಲಿ ಒಂದು ರೀತಿಯ ಸಂಕಟ ಅವನಿಗೆ ಪ್ರಾರಂಭ ಆಗುತ್ತೆ. ಸಹಿಸಲಾರದಂಥದ್ದಲ್ಲ, ಆದರೆ ಏನೋ ಒಂದು ರೀತಿಯ ಮೂಕಯಾತನೆ ಧೃತರಾಷ್ಟ್ರನಿಗೆ ಉಂಟಾಗುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಏನು ಊಟ ಮಾಡಿದ್ದೆ ಅಂತ ಜ್ಞಾಪಿಸ್ಕೊಳ್ತಾನೆ. ಗಟ್ಟಿ ಮಾಂಸ, ಬೇಯಿಸಿದ ಧಾನ್ಯ ಮೊದಲಾಗಿ ಯಾವುದು ತಿಂದೇ ಇಲ್ಲ. ಹಲ್ಲೆ ಇಲ್ಲದ ಮೇಲೆ ಬರೀ ಮಾಂಸದ ನೀರನ್ನಷ್ಟೇ 7-8 ವರ್ಷದಿಂದ ತಗೋತಾ ಇದ್ದೀನಲ್ವಾ, ಅದು ಹೊಟ್ಟೆ ನೋವಿಗೆ ಕಾರಣ ಅಲ್ಲ ಅನ್ನೋದವನಿಗೆ ಸ್ಪಷ್ಟನೆ ಆಗುತ್ತೆ. ಆದರೂ ಬರೀ ಹೊಟ್ಟೆಯಲ್ಲೇ ಅಲ್ಲ, ಮೈ, ಕೈ, ಮುಖ, ತಲೆ ಎಲ್ಲೆಲ್ಲೂ ನೋವ್ತಾ ಇದೆಯಲ್ಲ. ದಾಸಿಯನ್ನು ಕೂಗಬಾರ್ದು, ಆಕೆ ಸಿಡಿಮಿಡ್ಗುಟ್ಕೊಂತಾಳೆ ಅಂತ ಅಂಗಾತ್ವಾಗಿ ನಿದ್ದೆ ಬರೆಸ್ಕೊಳ್ಳೋ ಹಾಗೆ ಒಳಗಡೆ ಸರಿತಿದ್ದ, ಹೆಣಗ್ತಿದ್ದ ಸತ್ತ 17 ಮಕ್ಕಳ ನೆನಪನ್ನು ಮಾಡ್ಕೊತ ಮಲ್ಕೋತಾನೆ. ಒಟ್ಟೊಟ್ಟಿಗೆನೆ ಎಷ್ಟು, ಒಂದ್ಸಲಕ್ಕೆ 8, ಇನ್ನೊಂದ್ಸಲಕ್ಕೆ 9 ಒಟ್ಟೊಟ್ಟಿಗೆ ತರದು ಕುತ್ತಿಗೆ ಕತ್ತರಿಸಿ ಬೀಸಿ ನಮ್ಮ ಸೈನಿಕರ ನಡುವೆ ಚೆಂಡಿನ ಹಾಗೆ ಎಸೆದ್ನಂತಲ್ವಾ. ಈಗ ಇಲ್ಲಿ ಧೃತರಾಷ್ಟ್ರನಿಗೆ ಸೂಕ್ಷ್ಮವಾಗಿ ಭಯ ಉಂಟಾಗುತ್ತೆ, ಮೈ ನಡುಗತ್ತೆ. ಜೊತೆಗೆ ಏನೋ ಒಂದು ರೀತಿಯ ಒತ್ತರಿಸಿಕೊಂಡು ಬಂದಂತಹ ಮೂಕ ಸಂಕಟ ಆಗತ್ತೆ. ಹೌದು, ಇದು ಹೊಟ್ಟೆ ನೋವಲ್ಲ, ಸಂಕಟ. 4-5 ಕ್ಷಣಗಳು ತಿಳಿದಂತಹ ನಿದ್ದೆ ಕವಿದಂತಾಗತ್ತೆ ಅವನಿಗೆ. ಮತ್ತೇನೆ ಏನೇನು ಹೆಸರು ಅವನು ಹೇಳಿದ್ದು ಸಂಜಯ ಹೇಳುವಾಗ ನನಗೆ ಗಮನವೇ ಬರಲಿಲ್ವಲ್ವಾ. ಅವನಿಗೆ ಪೂರ್ತಿ ಜ್ಞಾಪಕ ಇಲ್ಲದೆ ಇರಬೇಕಾದ್ರೆ ನನಗೆ ಹೇಗಿರಬೇಕು ಅನ್ನೋ ಸಮಾಧಾನ ಹುಟ್ಟುತ್ತೆ. ಜೊತೆಗೆ ಮತ್ತೆ ಸಂಕಟ ಶುರು ಆಗುತ್ತೆ. ಪಿತ್ತ ಆಗಿದೆಯೋ ಏನೋ ಅಂತ ಒಂದು ಅನುಮಾನನೂ ಬರುತ್ತೆ. ಏನಾದರೂ ಪಾನಕ ಅಥವಾ ಲೇಹ್ಯ ತಗೊಂಡ್ರೆ ಅಂತ ಅನ್ಕೊಳ್ತಾನೆ. ಜೊತೆಗೆ ಈಗ ದಾಸಿಯನ್ನು ಕಳಿಸಿ ಅವಳು ಹೋದ್ರೆ ಇಡೀ ಅರಮನೆ ಖಾಲಿ ಆಗೋಗ್ಬಿಡುತ್ತೆ. ರಾಜವೈದ್ಯನನ್ನು ಎಬ್ಬಿಸಿ ಕರೆಸಿ ಅವನೇನಾದ್ರೂ ಇದನೋ ಯುದ್ಧಕ್ಕೆ ಹೋಗಿದನೋ ಗೊತ್ತಿಲ್ಲ, ಅಷ್ಟು ಮಾಡಿದ್ರೆ ಪಿತ್ತವೆಲ್ಲ ಶಮನ ಆಗ್ತಿತ್ತು. 8 ಜನರು ಅಣ್ಣ ತಮ್ಮಂದ್ರಂತೆ, ಒಂದೇ ತಾಯಿ ಮಕ್ಕಳಂತೆ. ಹಿರಿಯನಿಗೆ 50 ಅಂತೆ. ಯಾರಿರ್ಬೋದು ಅವ್ರ ತಾಯಿ? ಸುನಾಭಿನ ಅಥವಾ ದೀರ್ಘಕೇಶಿನ ಅಥವಾ ಗೊತ್ತಿಲ್ಲ. ಬೇರೆ ದಾಸಿಯರ ಹೆಸರುಗಳು ನೆನಪಿಗೆ ಬರ್ತಾ ಇಲ್ಲ. ಎಷ್ಟು ವರ್ಷ ಆಯ್ತೋ ಏನೋ. ವಯಸ್ಸಾದ ಮೇಲೆ ಖಾಸ ಸೇವೆಯನ್ನು ತಪ್ಪಿಸಿ ಈ ಥರ ಕೆಲಸಗಳಿಗೆ ಹಾಕಿದ್ದೀವಿ ಅವ್ರನ್ನ. ಅವಳೇನು ಬದುಕಿದ್ದಾಳೋ ಇಲ್ವೋ? ಅಥವಾ ಹಿರಿಯನಿಗೆ 50 ಅಂದರೆ ಅವಳಿಗೆ 66, 67 ಆದರೂ ಇರುತ್ತೆ. ಆದರೆ ಯಾರೂ ನೆನಪಿಗೆ ಬರ್ತಾ ಇಲ್ಲ. ಧ್ವನಿಯಿಂದಲೇ ವ್ಯತ್ಯಾಸ ತಿಳ್ಕೊಳ್ಬೇಕು. ಮೃದು ಧ್ವನಿ, ವಿಧೇಯಪೂರ್ಣವಾದ ಧ್ವನಿ, ಅಳೋ ಧ್ವನಿ, ಕೆಣಕೋ ಧ್ವನಿ, ಶರೀರದ ವ್ಯತ್ಯಾಸಗಳು ಕೂಡ ಎತ್ತರ, ಗಾತ್ರ, ಬಿಗಿ, ಪ್ರಾಯ, ಪ್ರಥಮ ಸಡಿಲ, ಒಬ್ಬೊಬ್ಬರ ಮೇಲೊಬ್ಬರು ಮತ್ಸರಪಟ್ಟು ಮೇಲೆ ಬಿದ್ದು ಬರೋ ಅವರು ಯಾರ ನೆನಪು ಸ್ಪಷ್ಟವಾಗಿ ಉಳಿಯುತ್ತೆ? ವಿಶಾಖೆ ಒಬ್ಬಳು ನೆನಪು ಮಾತ್ರ ಪ್ರೀತಿಯ ಅರೆ. ಅವಳ ಮಗ ಯುಯುತ್ಸು, ಅವನು ಶತ್ರು ಪಕ್ಷವನ್ನೇ ಸೇರ್ಕೊಂಡ್ಬಿಟ್ನಂತೆ. ನನ್ನ ಮಗನಾಗಿ ನನ್ನ ರಕ್ತಕ್ಕೆ ಹುಟ್ಟಿ ನನಗೆ ದ್ರೋಹ ಬಗೆದ ಆ ನೀಚ ಬದುಕೋದೇ ಸಾಕ್ಷಿ. ಯುದ್ಧದಲ್ಲಿ ಮೊದಲು ಅವನು ಸಾಯ್ಬೇಕಾಗಿತ್ತು. ಅವನು ಈ 17 ಜನ ನನ್ನ ರಕ್ತಕ್ಕೆ ಅಂದ್ಕೊಳ್ಳುವಾಗ ಒಂದು ರೀತಿಯ ಯಾತನೆ
ಧೃತರಾಷ್ಟ್ರನಿಗೆ ಒತ್ತರಿಸಿ ಬರುತ್ತೆ. ಅದೇನು ಪಿತ್ತನೋ ಅಥವಾ ಹೊಟ್ಟೆ ಮರಳಿಸುವಂತಹ ವಾಂತಿನೋ ಅಲ್ಲ ಅನ್ನೋ ಒಂದು ಅನುಮಾನ ಮಧ್ಯೆ ಮಧ್ಯೆ ಬಂದು ಒಳಗಿನಿಂದ ಬಿಕ್ಕಳಿಸಿ ಅಳೋ ಹಾಗೆ ಆಗ್ತಾ ಇರುತ್ತೆ. ತಿಳಿಯೋಕೆ ಮೊದಲೇ ಉಕ್ಕಿ ಹರಿದು ಇದು ಅಳು ಅಂತ ತಿಳಿಯುತ್ತೆ. ತಾನೇ ನಿಧಾನವಾಗಿ ಶಮನ ಆಗಿ ಸಂಕಟನೂ ಸ್ವಲ್ಪ ಕಡಿಮೆ ಆದ ಹಾಗೆ ಅನಿಸುತ್ತೆ. ಅಂದರೆ ಈಗ ಹೋಗಿರೋರು ತನಗೆ ಹುಟ್ಟಿರೋ ಮಕ್ಕಳು, ಅದಕ್ಕೆ ತನಗೀಗ ಸಂಕಟ ಆಗ್ತಿದೆ ಅಂತ ಅವನು ಅಂದ್ಕೊಳ್ತಾನೆ. ಪ್ರಾಣ ಹಿಂಡೋ ನಿಶ್ಶಬ್ದ ಅಲ್ಲಿ ತುಂಬಿಬಿಟ್ಟಿರುತ್ತೆ. ದೀಪ ಉರಿತಿರಬಹುದು ಅಥವಾ ಆರಿರಬಹುದು. ಇಲ್ಲಾಂದರೆ ಅವಳು ಅಷ್ಟೊಂದು ಜೋರಾಗಿ ವಾದ ಮಾಡೋಕ್ಕೆ ಸಾಧ್ಯ ಇತ್ತ? ಸಂಜಯ ಬರಲಿ, ಹೆಸರುಗಳನ್ನೆಲ್ಲ ಕೇಳಿ ಜ್ಞಾಪಕ ಇಟ್ಕೋಬೇಕು. ಅವರ ತಾಯಂದರು ಅವ್ರು ಬದುಕಿದಾರೋ ಇಲ್ವೋ ಗೊತ್ತಿಲ್ಲ. ಏಕೆಂದರೆ ಎಷ್ಟೋ ದಾಸಿಯರು ಮಕ್ಕಳನ್ನ ಹೆತ್ತು ಬೇಗ ಸಾಯ್ತಾರಂತೆ. ಈಗ ದೇವಿ ಗಾಂಧಾರಿ 15 ಹೆತ್ತರು ಬದುಕಿಲ್ವೆ ಗಟ್ಟಿಯಾಗಿ? ಹೇಗಾದ್ರಾಗಲಿ ಸಂಜಯ ಬಂದ ಮೇಲೆ ಅವನನ್ನು ಕೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಪಕ್ಕದಲ್ಲಿ ಮಲಗಿದ್ದ ದೇವಿ ಹೆಂಡತಿ ಮೇಲೆ ತಕ್ಷಣ ಸಿಟ್ಟು ಬರುತ್ತೆ ಅವನಿಗೆ. ಅಲ್ಲ, ನಾನು ಬಿಕ್ಕಿ ಹತ್ತಿದ್ದು ಕೇಳಿಸ್ತಾ ಇಲ್ವಾ ಇವಳಿಗೆ? ನಾನು ನಿಜವಾಗ್ಲೂ ನಿದ್ದೆ ಬಂತ ನನಗೆ, ಅಥವಾ ಅವಳಿಗೆ ನಿದ್ದೆ ಬಂದಿದ್ಯಾ ಅಥವಾ ಇಲ್ವಾ? ಸಂಜಯ ಹೇಳ್ತಾ ಇರ್ಬೇಕಾದ್ರೆ ರೇಗ್ ಬಿಟ್ಲಲ್ಲ ಇವಳು, ಎಂಥವಳು ಇವಳು ಅಂದ್ಕೊಂತ ಧೃತರಾಷ್ಟ್ರ ಒಂದು ರೀತಿಯ ಅಸಮಾಧಾನದಿಂದಲೇ ಬಲಪಕ್ಕಕ್ಕೆ ಹೊರಳ್ತಾನೆ. ನಿದ್ದೆ ಮತ್ತೆ ಬರೋದೇ ಇಲ್ಲ. ಸ್ವಲ್ಪ ಹೊತ್ತಿಗೆ ಜಲಬಾಧೆಗೆ ಹೋಗುವಂತಹ ಅವಸರ ಅವನಿಗೆ ಉಂಟಾಗುತ್ತೆ. ಜೊತೆಗೆ ಮಲಬಾಧೆನೂ ಆಗುತ್ತೇನೋ ಅನಿಸುತ್ತೆ. ದಾಸಿ ಅಂತ ಕೂಗ್ತಾನೆ. ಒಂದ್ಸಲ ಕೂಗಿದ್ದಕ್ಕೇನೆ ಹೆಜ್ಜೆ ಸಪ್ಪಳ ಕೇಳಿಸುತ್ತೆ. ಹಾಗಾದ್ರೆ ಆಕೆ ನಿದ್ದೆ ಮಾಡ್ತಿಲ್ವಾ ಅಂತ ಅಂದ್ಕೊಳ್ತಾನೆ. ತೋಳು ಹಿಡಿದು ಕರ್ಕೊಂಡು ಹೋಗು, ಬೂದಿ ಹಾಕಿದ್ಯಾ ಅಂತ ಕೇಳ್ತಾನೆ. ಆಗ ಆಕೆ ಯಾವಾಗಲೂ ಹಾಕಿ ಸಿದ್ಧ ಮಾಡಿಟ್ಟಿರ್ತೀನಿ ಅಂತ ಹೇಳ್ತಾಳೆ. ಆದರೆ ಇವನಿಗೆ ವಿಸರ್ಜನೆ ಏನೂ ಆಗೋದಿಲ್ಲ. ಗಾಳಿ ಕಳೆದು ಹಗುರ ಅನಿಸುತ್ತೆ. ಒಂದೆದ್ದು 4 ಹೆಜ್ಜೆ ಬಂದ ನಂತರ, ಸುಸ್ಮಿತೆ, ಸಂಜೆಯ ವರದಿ ಮಾಡ್ತಿದ್ದಾಗ ನಿನಗೂ ಕೇಳಿಸ್ತಾ ಅಂತ ಕೇಳ್ತಾನೆ. ಹಾಂ, ಅಲ್ಪ ಸ್ವಲ್ಪ ಕೇಳಿಸ್ತು ಅಂತ ಆಕೆ ಹೇಳ್ತಾಳೆ. ಅಲ್ಲ, ಒಟ್ಟು 8 ಜನರ ಹೆಸರು ಹೇಳಿದ್ನಲ್ಲ, ಅಣ್ಣ ತಮ್ಮಂದರು ಒಟ್ಟಿಗೆ ಭೀಮ ಕೊಂದ ಅಂತ, ಅವ್ರ ಹೆಸರು ನೆನಪಲ್ಲಿದೆಯಾ ನಿನಗೆ ಅಂತ ಕೇಳ್ತಾನೆ. ಹಾಂ ಇದೆ. ಸುನಾಭ, ಆದಿತ್ಯಕೇತು, ಬಹ್ವಾಶಿ, ಕುಂಡದಾರ, ಮಹೋದರ, ಅಪರಾಜಿತ, ಪಂಡಿತಕ, ವಿಶಾಲಾಕ್ಷ ಅಂತ ಹೇಳ್ತಾಳೆ. ಆಹಾ, ಜಾಣೆ ಅಂದರೆ ನೀನೇ ನೋಡಿ, ಎಷ್ಟು ಜಾಣೆ. 8 ಹೆಸರನ್ನು ಸರಿಯಾಗಿ ಹೇಳ್ಬಿಟ್ಟಿಯಲ್ಲ. ಸಂಜಯನಿಗೆ ನಡುವೆ ಎಷ್ಟೋ ಹೆಸರು ಮರ್ತು ಹೋಗಿತ್ತು. ಅವನು ಹೇಳಿದ ಹೆಸರುಗಳನ್ನು ನೀನು ಹೇಳಿದ್ಯಲ್ಲ, ನಿನಗೆ ಹೇಗೆ ಗೊತ್ತಾಯಿತು ಈ ಹೆಸರುಗಳೆಲ್ಲ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ನನ್ನ ಮನೆ ಹತ್ರನೇ ಅವ್ರ ಮನೆ ಇರೋದು. ಆಮೇಲೆ ಹೇಳಿದ್ನಲ್ಲ 9 ಜನ ಅಂತ, ಅವ್ರದ್ದು ಕೂಡ ನನ್ನ ಮನೆ ಹಿಂಭಾಗದಲ್ಲಿದೆ. ಅವ್ರ ಹೆಸರನ್ನ ಬೇಕಾದರೂ ನಾನು ಹೇಳ್ತೀನಿ ಅಂತ ಆಕೆ ಹೇಳ್ತಾಳೆ. ಅವರ ತಾಯಿಯರ ಹೆಸರುಗಳೇನು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಈಗ ಯಾಕೆ ಬೇಕು ಅಂತ ಆಕೆ ಹೇಳ್ತಾಳೆ. ಅಲ್ಲ, ನನ್ನ ಈ ಮಕ್ಕಳುಗಳು ಸತ್ರಲ್ಲ, ಹೆತ್ತವಡಲನ್ನು ಕರೆಸಿ ಒಂದಿಷ್ಟು ಸಮಾಧಾನವನ್ನಾದರೂ ಅನ್ನುವಾಗ ಆಕೆ ಕಿಸಕ್ಕನೆ ನಗ್ತಾಳೆ. ಇವನು ಕಕ್ಕ ಬಿಕ್ಕಿ ಆಗ್ತಾನೆ. ಅವಳ ಕಡೆ ಮುಖ ತಿರುಗಿಸ್ತಾನೆ. ಯಾಕೆ ನಗ್ತಾ ಇದೀಯಾ ಅಂತ ಕೇಳ್ತಾನೆ. ಮಹಾರಾಜ, ದೇವಲೆ, ಪಾಟಲಿ, ಅಶ್ವಿನಿಯರೆಲ್ಲ ಹುಟ್ಟಿದ ಯಾವುದೇ ಮಗುವನ್ನು ಇದು ನನ್ನದೇ ಅಂತ ಯಾವ ಗಂಡಸು ತಾನೇ ಧೈರ್ಯವಾಗಿ ಹೇಳೋಕೆ ಸಾಧ್ಯ? ಅವ್ರ ಕತೆಗಳನ್ನು ನಮ್ಮಮ್ಮ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರು. ಅಲ್ಲದೆ ದಾಸಿಯರು ಬಸರಾದಾಗೆಲ್ಲ ರಾಜಕುಟುಂಬದ ಗಂಡಸರ ಹೆಸರನ್ನು ಹೇಳಿ ತನಗೆ ಮತ್ತು ಹುಟ್ಟುವಂತಹ ಮಗುವಿನ ಗೌರವ ಹೆಚ್ಚಿಸ್ಕೊಳ್ಳೋದು ಪದ್ಧತಿ ಇದೆ. ಅದು ನಿಂಗೆ ಗೊತ್ತಲ್ವಾ? ಇದ್ರ ಮೇಲೆ ನಿನಗೆ ಕಣ್ಣು ಕೂಡ ಕಾಣಿಸಲ್ಲ. ಎಷ್ಟು ಜನ ನಿನ್ನ ಹೆಸರನ್ನು ಎಷ್ಟು ಸಲ ಬಳಸ್ಕೊಂಡಿದ್ದಾರೋ ಯಾರಿಗೆ ಗೊತ್ತು? ಅಲ್ಲದೆ ಗಂಡು ಹುಟ್ಟಿದಾಗ ರಾಜನ ಹೆಸರು ಹೇಳೋದು, ಹೆಣ್ಣು ಹುಟ್ಟಿದಾಗ ಹೇಳದೇ ಇರೋದು, ಇದು ಕೂಡ ನಡೆದಿದೆ ಅಲ್ವಾ? ಇವಳು ನಮ್ಮಪ್ಪನಿಗೆ ಹುಟ್ಟಿದ ಹುಡುಗಿ ಅಂತ ತಿಳಿದ್ರೆ ರಾಜ್ಕುಮಾರರು ತಮ್ಮ ಸೇವೆಗೆ ಸೇರಿಸ್ಕೊಳ್ಳದೆ ಅವ್ರಿಗೆ ಹೊಟ್ಟೆಗಿಲ್ಲದ ಸ್ಥಿತಿ ಬರುತ್ತಲ್ಲ. ಹಾಗಾಗಿ ಅದನ್ನು ತಪ್ಪಿಸ್ಬೇಕು ಅಂತ ನಮ್ಮಮ್ಮ ಹೇಳ್ತಾ ಇದ್ಲು ಇದನ್ನೆಲ್ಲವನ್ನೂ ಕೂಡ. ಅಮ್ಮ ಬದುಕಿದ್ರೆ ನಿನ್ನ ಹೆಸರಿನ ಮಕ್ಕಳಿನ ಅಂಕಿ ಸಂಖ್ಯೆಗಳನ್ನೆಲ್ಲ ಹೇಳ್ತಾ ಇದ್ಲು ಅಂತ ಆಕೆ ಹೇಳ್ತಾಳೆ. ನಿಜಾನ ನೀನು ಹೇಳ್ತಾ ಇರೋದು ಅನ್ನೋ ಹೊತ್ತಿಗೆ ಅವನಿಗೆ ಕೈ ಕಾಲಲ್ಲಿ ನಡುಕ ಶುರು ಆಗುತ್ತೆ. ಕಂಬಳಿಯನ್ನು ಹೊದ್ಕೊಳ್ದೆ ನಿಂತ್ಕೊಂಡಿದ್ಯಾ, ಚಳಿ ಆಗ್ತಾ ಇದೆ, ನಡಿ ಒಳಗೆ ಮಲ್ಕೋ ಅಂದ್ಬಿಟ್ಟು ಸುಸ್ಮಿತೆ ಆಕಳಿಸ್ತಾಳೆ. ಹಾಸಿಗೆ ನಿಶ್ಶಬ್ದದಂತೆ ತಣ್ಣಗಿರುತ್ತೆ. ಕಂಬಳಿ ಹೊದ್ದು ಮಲಗಿದ ಎಷ್ಟೋ ಹೊತ್ತಿನ ಮೇಲೆ ಅದು ಬೆಚ್ಚಗಿದೆ ಅನಿಸುತ್ತೆ. ನಾಳೆಯಿಂದ ಕೋಣೆಯ ಒಂದು ಮೂಲೆಯಲ್ಲಿ ಬೆಂಕಿಯ ಶಾಖ ಹಾಕಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾನೆ. ಆಗ ಇಡೀ ದಾಸಿ ಕುಲದ ಮೇಲೆ ಅವನಿಗೆ ಸಿಟ್ಟು ಬರುತ್ತೆ. ಏನಂದ್ಲು ಅವಳು? ಆ
ದಾಸಿಯರನ್ನ ಅವ್ರ ಹೆಸರೇನು, ದೇವಲೆ, ಪಾಟಲಿ, ಅಶ್ವಿನಿ ಅಂತ, ಅಯೋಗ್ಯ ರಂಡೆಯರವರು ಅಂತ 10 ಸಲ ಬೈಕೊಂತಾನೆ. ಆದ್ರೂ ಕೂಡ ತನ್ನಲ್ಲಿ ಹುಟ್ಟಿದ ಅಪಮಾನದ ಭಾವನೆ ಅವನಿಗೆ ಕಡಿಮೆ ಆಗೋದಿಲ್ಲ. ಮದುವೆ ಆಗೋ ತನಕ, ಮದುವೆ ಮಾಡಿದ್ದು ಕೂಡ ತನಗೆ ತಡಾನೆ. ಕುರುಡನ್ಗೆ ಯಾರು ಹೆಣ್ಣು ಕೊಡ್ತಾರೆ ಅಂದ್ಬಿಟ್ಟು ದೊಡ್ಡಪ್ಪ ಇವಳನ್ನ ತಂದು ಮದುವೆ ಮಾಡೋ ತನಕ ಹೆಣ್ಣಿನ ರುಚಿಯನ್ನು ಕಾಣದ ತಾನು ಅನಂತರ ಭೋಗಿಸಿದ ದಾಸಿಯರ ಸಂಖ್ಯೆ ಎಷ್ಟು ಗೊತ್ತಿಲ್ವಲ್ಲ. ಮಹಾರಾಜ, ಈಗ ನಿನ್ನಿಂದ ಬಸರಾಗಿದ್ದೀನಿ, ಮುಟ್ಟು ನೋಡು ಈ ಹೊಟ್ಟೆಯನ್ನ ಅಂತ ಎಷ್ಟೋ ಜನ ದಾಸಿಯರು ಕೈ ಹಿಡಿದು ಅಂಗೈಯಿಂದ ಸವರಿಸ್ಕೊಂಡಿದ್ರು. ಹಾಗೆ ಸವರೋದು ಅಂದ್ರೆ ನನಗೂ ಕೂಡ ಹೀಗಾಗ್ತಾ ಇತ್ತು. ಜೀವನದಲ್ಲಿ ಅದಕ್ಕಿಂತ ಸಂತೋಷ ಉಂಟಾ ಅನ್ನಿಸ್ತಿತ್ತು. ಈಗ ಈ ಸುಸ್ಮಿತೆ ಹೇಳೋದು ನಿಜವೇ ಆದರೂ ಕೂಡ ನನ್ನಿಂದ ಆಗಿರೋ ಮಕ್ಕಳೇನು ಕಡಿಮೆ ಇಲ್ವಾ? ಕೆಲವು ದಾಸಿಯರು ರಾಜಪುರುಷರ ಹೆಸರನ್ನ ಬಳಸ್ಕೊಳ್ಳೋದು ನಿಜವೇ ಆದರೂ ಕೂಡ ನನ್ನ ಅನುಭವದ ಸತ್ಯವನ್ನು ನಿರಾಕರಿಸೋಕೆ ಸಂಶಯ ಯಾಕೆ ಅಂತ ಅನ್ಕೊಳ್ತಾನೆ. ಸ್ವಲ್ಪ ಸಮಾಧಾನ ಕಾಣುತ್ತೆ ಅವನಿಗೆ. ಅದನ್ನೇ ಬಿಗಿಯಾಗಿ ಹಿಡ್ಕೊಂಡು ನಿದ್ದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟೋ ಹೊತ್ತಿನ ಪ್ರಯತ್ನದ ನಂತರ ಜೊಂಪು ಹತ್ತುತ್ತೆ. ನಿಧಾನವಾಗಿ ಅದೇ ನಿದ್ದೆಗೆ ಬದಲಾಗತ್ತೆ. ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಎದ್ದು ಬಿಸಿ ನೀರಲ್ಲಿ ಸ್ನಾನ ಮಾಡಿ ದಾಸಿಯ ಕೈ ಹಿಡಿದು ಅವನ ಶಾಲೆಗೆ ಧೃತರಾಷ್ಟ್ರ ಹೋಗ್ತಾನೆ. ಇನ್ನು ಮುಂದೆ ಬೆಳಗ್ಗೆ ಸಂಜೆ ಹೆಚ್ಚು ಹೆಚ್ಚಾಗಿ ಇಂದ್ರ ಸೂಕ್ತವನ್ನು ಪಠಿಸಿ ಆಜ್ಯವನ್ನು ಸಮರ್ಪಿಸಬೇಕು ಅಂದ್ಬಿಟ್ಟು ಆದೇಶವನ್ನು ಕೂಡ ಕೊಡ್ತಾನೆ. ಯುದ್ಧದಲ್ಲಿ ತನ್ನ ಪಕ್ಷಕ್ಕೆ ಜಯವಾಗ್ಲಿ ಅಂದ್ಬಿಟ್ಟು ತಾನು ಇಂದ್ರನನ್ನ ಪ್ರಾರ್ಥನೆ ಮಾಡಿ ಹೊರಗಡೆಗೆ ಬಂದು ತನ್ನ ಕೋಣೆಗೆ ಹೋಗ್ತಾನೆ. ಬೆಳಗಿನ ಊಟ ಮಾಡಬೇಕಾದ್ರೂ ಕೂಡ ಗಾಂಧಾರಿ ಮೌನವಾಗಿ ಕೂತಿರೋದನ್ನ ಗಮನಿಸ್ತಾನೆ. ಏನಾದ್ರೂ ಮಾತಾಡಬೇಕು ಅಂತ ಅವನು ಹವಣಿಸ್ತಾ ಇರ್ಬೇಕಾದ್ರೆ ಆಕೆ ದಾಸಿಯನ್ನ ಕೂಗ್ತಾಳೆ, ಒಳಗಡೆ ಚಳಿ ಇದೆ, ನನ್ನನ್ನು ಬಿಸಿಲಿಗೆ ಕರ್ಕೊಂಡು ಹೋಗು ಅಂತ. ಈಗ ಧೃತರಾಷ್ಟ್ರನಿಗೆ ಅರ್ಥ ಆಗುತ್ತೆ. ಸುಮ್ಮನೆ ಇದ್ದು ಅವಳು ಹೋದ ನಂತರ ತಾನೇ ಕಂಬಳಿ ಎಳ್ಕೊಂಡು ಪಲ್ಲಂಗದ ಮೇಲೆ ಮಲ್ಕೋತಾನೆ. ರಾತ್ರಿ ಕೊರೆತಿದ್ದಂತಹ ಚಿಂತೆಗಳು ಮತ್ತೆ ಮೇಲ್ ಬರುತ್ತವ ಅವನಿಗೆ. ಸ್ವಲ್ಪ ಹೊತ್ತಿಗೆ ಹೆಜ್ಜೆಯ ಸದ್ದಾಗತ್ತೆ. ಬಾ ಬಾ ವಿದುರ ಅಲ್ವೇ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಹೀಗೆ ಹೇಳ್ತಾ ಇರ್ಬೇಕಾದ್ರೇನೆ ವಿದುರ ಬರ್ತಾನೆ. ಹೇಗಿದೆಯಾ ಅಂತ ನೋಡೋಣ ಅಂತ ಬಂದೆ, ರಾತ್ರಿ ನಿದ್ದೆ ಬಂತ ಚೆನ್ನಾಗಿ ಅಂತ ಕೇಳ್ತಾನೆ. ಬಾ ಇಲ್ಲೇ ಬಾ, ಹತ್ರ ಬಾ, ಪಲ್ಲಂಗದ ಮೇಲೆ, ಅಥವಾ ಇಲ್ಲಿ ನೋಡು ಹೊರಗಡೆ ಬಿಸಿಲನ್ನು ಸ್ವಲ್ಪ ತಿರುಗಾಡಿಸ್ತೀಯಾ ಅಂತ ಕೇಳಿದಾಗ ಆಯ್ತು ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ವಿದುರ ಹೇಳ್ತಾನೆ. ಮನಸ್ಸು ಹಗುರು ಆಗುವಷ್ಟು ಬಿಸಿಲಿರುತ್ತೆ ಹೊರಗಡೆ. ಸೋದರ, ಈಗ ನನಗೇನು ಅನ್ನಿಸ್ತಿದೆ ಗೊತ್ತಾ, ನಾವು ಹುಡುಗರಾಗಿದ್ದಾಗ ನೀನು ನನ್ನ ಕೈ ಹಿಡಿದು ಊರು ಹೊರಗಡೆ ನದಿ ಹತ್ರ ಎಲ್ಲ ತಿರುಗಾಡಿಸ್ತಿದ್ಯಲ್ಲ, ಆ ನೆನಪು ಬರ್ತಾ ಇದೆ. ಹೀಗೆ ಒಂದಷ್ಟು ದೂರ ಹೋಗೋಣವೇ ಅಂತ ಧೃತರಾಷ್ಟ್ರ ಹೇಳ್ತಾನೆ. ವಿದುರ ಬಲಗೈಯಿಂದ ಒಂದು ತೋಳು ಹಿಡ್ಕೊಂಡು ನಡೀತಾ ಇರ್ತಾನೆ. ಧೃತರಾಷ್ಟ್ರ ತಡವರಿಸದೆ ನಿರ್ಭಯವಾಗಿ ಹೆಜ್ಜೆ ಇಡ್ತಾ ಇರ್ತಾನೆ. ಮಹಾರಾಜ, ಹೀಗೆ ಎತ್ತ ಹೋಗೋಣ, ಎಡಕ್ಕೆ ತಿರುಗದೆ ಊರೊಳಗೆ ಹೋಗುತ್ತೆ, ನೇರ ಹೋದ್ರೆ ಗಂಗೆ ತಟ್ಟಿಗೆ ಅಂತ ವಿದುರ ಹೇಳ್ತಾನೆ. ನೋಡು ಮಹಾರಾಜ ಅಂತ ಅನ್ಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳಬೇಕು. ಮದುವೆ ಆದಮೇಲೆ ನಾನು ಊರೊಳಗೆ ನಡೆದೇ ಇಲ್ಲ, ಅಲ್ಲೇ ನಡಿ ಅಂತ ಧೃತರಾಷ್ಟ್ರ ಹೇಳ್ತಾನೆ. ರಾಜ ರಥ, ಕುದುರೆ, ಛತ್ರಿ, ತರಳಿದ ತೋರಣಗಳಿಲ್ಲದೆ ಬೀದಿಲಿ ಹೋಗಬಹುದೇ ಅಂತ ವಿದುರ ಕೇಳಿದಾಗ ಧೃತರಾಷ್ಟ್ರ ಒಂದು ನಿಮಿಷ ಅನುಮಾನಿಸ್ತಾನೆ. ಆನಂತರ ಹೇಳ್ತಾನೆ, ಅಲ್ಲ ನಾನೇನು ಸಿಂಹಾಸನದ ಮೇಲೆ ಕೂರ್ತಾ ಇಲ್ವಲ್ವಾ, ಸುಮ್ಮನೆ ಹೋಗುತ್ತಾನೆ, ಹೋಗೋಣ ಅಂತಾನೆ. ರಸ್ತೆಯಲ್ಲಿ ಮೃದುವಾಗಿ ಧೂಳಿರುತ್ತೆ, ಕಸ ಕಡ್ಡಿಗಳಿರುತ್ತೆ, ಅಲ್ಲಲ್ಲಿ ಹೇಲು ಉಚ್ಚೆಗಳ ವಾಸನೆ ಬರ್ತಾ ಇರುತ್ತೆ. ಆದರೆ ಎಲ್ಲ ಕಡೆ ನಿಶಬ್ದ ಇರುತ್ತೆ. ವಿದುರ, ಇದೇನಿದು ಇಂಥ ವಾಸನೆ, ಯಾರು ಶುಚಿ ಮಾಡೋರು ಇಲ್ವೇ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಮಕ್ಕಳು ಜನ ಇದ್ರೆ ತಾನೇ ಶುಚಿ ಮಾಡೋದು, ಮನೆಗಳಲ್ಲೂ ಜನ ಇಲ್ಲ. ಗಂಡಸರೆಲ್ಲ ಯುದ್ಧಕ್ಕೆ ಅಥವಾ ಯುದ್ಧದ ಕೆಲ್ಸಕ್ಕೆ ಹೋಗಿದ್ದಾರೆ. ಈ ಕೇರಿ ಹೆಂಗಸರನ್ನು ಕೂಡ ಯುದ್ಧದಲ್ಲಿ ಸೇವೆ ಸಲ್ಲಿಸಕ್ಕೆ ಅಂತ ಕರೆಸಿದ್ದಾರೆ. ಚಿಕ್ಕ ಮಕ್ಕಳು, ಕಾಯಿಲೆಯವರು, ಮುದುಕರು, ಮೋಟ್ರು ಇಂಥವ್ರು ಮಾತ್ರ ಮನೆಗಳಲ್ಲಿದ್ದಾರೆ. ಅದು ಅಲ್ಲೊಂದು ಇಲ್ಲೊಂದು ಮನೆಗಳಲ್ಲಿ, ಎಲ್ಲ ಮನೆಗಳಲ್ಲೂ ಏನು ಜನ ಇಲ್ಲ ಅಂತ ವಿದುರ ಹೇಳ್ತಾನೆ. ಯಾವ ಕೇರಿ ಇದು ಅಂತ ಧೃತರಾಷ್ಟ್ರ ಕೇಳಿದಾಗ, ದಾಸಿಯರು ವಾಸಿಸೋ ಕೇರಿ ಇದು, ಅವ್ರ ಮಕ್ಕಳು ಸೂತ ಕೇರಿ ಅಂತ ಕರ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ವಿದುರ ಕೈ ಹಿಡಿದು ನೇರವಾಗಿ 200-300 ಹೆಜ್ಜೆಗೂ ಮೀರಿ ಕರ್ಕೊಂಡು ಹೋಗ್ತಾನೆ. ಆ ನಂತರ ಬಲಕ್ಕೆ ತಿರುಗಿ ಸ್ವಲ್ಪ ನಡೆದು ಮತ್ತೆ ಬಲಕ್ಕೆ ತಿರುಗಿ ಪುನಃ ಅಷ್ಟೇ ದೂರ ನಡೆಸ್ತಾನೆ. ಈಗ ಎಡಕ್ಕೆ ತಿರುಗ್ತಾನೆ. ಸ್ವಲ್ಪ ದೂರದ ನಂತರ ಮತ್ತೆ ಎಡಕ್ಕೆ ತಿರುಗಿಸ್ತಾನೆ. ವಿದುರ ಒಂದೇ ದಿಕ್ಕಲ್ಲಿ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ತಿರುಗಿಸ್ತಿದೆಯಲ್ವೇ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಇಲ್ಲ, ಸೂತಕೇರಿನಲ್ಲಿ ಒಟ್ಟು 5 ಬೀದಿಗಳಿದೆ, 2 ಕಡೆಗೂ ಪುಟ್ಟ ಪುಟ್ಟ ಮನೆಗಳಿವೆ, ಗುಡಿಸಲುಗಳಿದೆ. ಎಲ್ಲ ಬೀದಿಗಳಲ್ಲೂ ಕಾಲಾಡಿಸ್ತಾ ಇದ್ದೀವಿ ಅಷ್ಟೇನೆ. ನೀನ್ ಕಾಲು ನೋವ್ತಾ ಇದೆಯಾ, ಅರಮನೆಗೆ ಹೋಗೋಣವೆ ಅಂತ ವಿದುರ ಕೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ವಿದುರ
ನಾನು ಹುಡುಗ ಆಗಿದ್ದಾಗ ಊರಲ್ಲೆಲ್ಲ ತಿರುಗಾಡಿಸ್ತಿದ್ದೆ ಅಲ್ವಾ, ಆಗ ಸೂತಕೇರಿ ಅನ್ನೋದು ಇರಲಿಲ್ಲ ಅಲ್ವೇ ಅಂದಾಗ ವಿದುರ ಜ್ಞಾಪಿಸ್ಕೊಳ್ತಾನೆ. ಸುಮಾರು 60-65 ವರ್ಷಗಳ ಹಿಂದೆ ಹಸ್ತಿನಾವತಿಯ ನೆನಪು, ಅಂದರೆ ಹಸ್ತಿನಾವತಿ ಹೇಗಿತ್ತು ಅನ್ನೋ ನೆನಪು ಅವನಿಗೆ ಕ್ರಮೇಣ ತೇಲಿ ಬರುತ್ತೆ. ಆಗಲೂ ಸೂತರು ಅಂತ ಇದ್ದರು, ಆದರೆ ಅವರಿಗೆ ಪ್ರತ್ಯೇಕ ಕೇರಿ ಅಂತ ಇರಲಿಲ್ಲ. ಈ ಜಾಗದಲ್ಲೆಲ್ಲ ಆಗ ಗಿಡಗುಚ್ಚುಗಳಿದ್ವು. ನೀನು ವಾಸ ಮಾಡ್ತಿದ್ಯಲ್ಲ ಅರಮನೆ, ಅದು ಕೂಡ ಆವಾಗ ಇರಲಿಲ್ಲ. ಭೀಷ್ಮರದೊಂದು ಭವನ ಇತ್ತು, ನಿಮ್ಮಮ್ಮ ಇದ್ದಿದ್ದು ಇನ್ನೊಂದಿತ್ತು. ಹೌದು, ಅದೇ ಅರಮನೆ ಅಷ್ಟೆ. ಇತ್ತೀಚೆಗೆ ತಾನೇ ನಿನ್ನ ಅರಮನೆ, ನಿನ್ನ ಮಕ್ಕಳಿಗೆ 14 ಅರಮನೆಗಳು, ನಿಮಗೆಲ್ಲ ಇಷ್ಟೊಂದು ದಾಸಿಯರು, ಅವರ ವಾಸಕ್ಕೆ ಅರಮನೆ ಹಿಂದ್ಗಡೆ ಇದ್ದ ಜಾಗದ ಗಿಡಗುಚ್ಚುಗಳನ್ನು ಕಡಿದು ಗುಡಿಸಲುಗಳನ್ನು ಹಾಕಿ ಕ್ರಮೇಣ ಅವ್ರಗಳಿಗೂ ಮಕ್ಕಳ ಆದಮೇಲೆ ಅಥವಾ ಆಗ್ತಾನೆ ಈ ಕೇರಿ ಬೆಳೀತಾ ಹೋಯಿತು. ಇಷ್ಟು ದೊಡ್ಡ ದೊಡ್ಡ 5 ಬೀದಿಗಳು ಬೆಳೆದಿದ್ದು ಕೂಡ ಆವಾಗ್ಲೇ. ಈಗ ಹಸ್ತಿನಾವತಿಯಲ್ಲಿ ಸೂತರದೇನೆ ಅಧಿಕ ಸಂಖ್ಯಾತರದು, ಅವರೇ ಜಾಸ್ತಿ ಇದ್ದಾರೆ ಅಂತ ವಿದುರ ಹೇಳ್ತಾನೆ. ಅಲ್ಲೂ ಕೂಡ ನಿಶ್ಶಬ್ದ ಇರುತ್ತೆ, ರಾತ್ರಿಯಂತೆ ಗೌಗುಡೋ ಅಷ್ಟು ನಿಶ್ಶಬ್ದ ಇರುತ್ತೆ. ಬಿಸಿಲಿನ ಚುರುಕೇನಾದರೂ ಅವಾಗ ಇಲ್ಲದೆ ಇದ್ದಿದ್ರೆ ಧೃತರಾಷ್ಟ್ರನಿಗೆ ಅದು ಹಗಲೋ ಅಥವಾ ഇരുಳೋ ಅನ್ನೋಷ್ಟು ಗೊತ್ತಾಗದೇ ಇರೋಷ್ಟು ನಿಶ್ಶಬ್ದ ಅಲ್ಲಿ ತುಂಬಿ ಹೋಗಿರುತ್ತೆ. ಅಂದರೆ ಇಡೀ ಸೂತಕುಲನೇ ಯುದ್ಧಕ್ಕೆ ಹೋಗಿದ್ಯಾ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಹೌದು, ನನ್ನ ಸಂಸಾರವೊಂದನ್ನು ಬಿಟ್ಟು ಎಲ್ಲ ಸೂತರು ಯುದ್ಧಕ್ಕೆ ಹೋಗಿದ್ದಾರೆ ಅಂತ ವಿದುರ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.